ಸ್ಪೆಸಿಫಿಕಲಾಗಿ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಹೋಗಿದ್ದು 6 ದಿನಗಳಿಗೆ ಮಾತ್ರ ಅಂತ ಹೇಳಿಬಿಟ್ಟು ಹೋಗಿದ್ದು. ಸೊ ಮೆಂಟಲಿ, ಫಿಸಿಕಲಿ, ಸೈಕಲಾಜಿಕಲಿ ಇವ್ರಿಗೆ 9 ತಿಂಗಳ ಒಂದು ಏನು ಸ್ಟೇ ಇದೆ ಅದು ಎಫೆಕ್ಟ್ ಆಗೇ ಆಗುತ್ತೆ. ಅದು ಒಂದು ಪಾರ್ಟು. ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ನಾವು ಪ್ರೆಸೆಂಟ್ ಅಪ್ಡೇಟ್ ಕೂಡ ತಗೊಳ್ಳೋಣ. ಈಗ ಸುಮಾರಿಗೆ 11 ಗಂಟೆ 50 ನಿಮಿಷಕ್ಕೆ ಏನು ಡ್ರ್ಯಾಗನ್ 9 ಕ್ರೂ ಮಾಡಿಲ್ ಸರ್ವಿಸ್ ಮಾಡಿಲಿದೆ, ಅದನ್ನು ಅನ್ಡಾಕ್ ಮಾಡಿಬಿಟ್ಟು ಅದನ್ನು ಭೂಮಿಗೆ ತರುವಂಥ ಒಂದು ಪ್ರಯತ್ನ ನಡೆಯುತ್ತೆ. ನಾನು ಹೇಳ್ತಾ ಇದ್ದೆ 56 ನಿಮಿಷಗಳೇನಿದೆ ಅದು ಬಹಳ ಕ್ರೂಷಿಯಲ್ ಆದಂಥ ಒಂದು ಸಮಯ ಅಂತ ಹೇಳಿಬಿಟ್ಟು. ಇದರಲ್ಲಿ 56 ನಿಮಿಷದಲ್ಲಿ 56 ನಿಮಿಷ ಪ್ಲಸ್ 1 57ನೇ ಆ ಒಂದು ನಿಮಿಷದಲ್ಲಿ ಈ ಒಂದು ಏನು ಕ್ರೂ ಮಾಡಿಲ್ ಸರ್ವಿಸ್ ಮಾಡಲಿದೆ, ಡ್ರ್ಯಾಗನ್ ಕ್ರೂ ಮಾಡಿಲ್ ಸರ್ವಿಸ್ ಮಾಡಿಲ್ ನಾವೇನು ಹೇಳ್ತೀವಿ, ಅದರಲ್ಲಿ ಒಂದು ಪಾರ್ಟನ್ನು ಡಿಟ್ಯಾಚ್ ಮಾಡೋಕ್ಕಾಗತ್ತೆ. ಇದರದ್ದು ಟೋಟಲ್ ವೆಯ್ಟು 17,000 kg. ಅದರ ಡಯಾಮೀಟ್ರ್ ಬಂದ್ಬಿಟ್ಟು 4 ಮೀಟರ್ ಡಯಾಮೀಟರ್, ಹೈಟು 10 ಮೀಟ್ರ್ ಅಂತ ನಾನು ಹೇಳಿದೆ. ಇದರಲ್ಲಿ ಒಂದು ಸುಮಾರಿಗೆ 6,000 kg ಇದು ಒಂದು ಮಾಡ್ಯೂಲು, ಇನ್ನೊಂದು 11,000 kg ಇದು ಇನ್ನೊಂದು ಮಾಡ್ಯೂಲು, 2 ಅಟ್ಯಾಚ್ ಆಗಿರುತ್ತೆ. ಅದಕ್ಕೆ ಒಂದಕ್ಕೆ ಕ್ರೂ ಮಾಡ್ಯೂಲ್ ಅಂತ ಹೇಳ್ತೀವಿ, ಅಲ್ಲಿ ಆಸ್ಟ್ರೋನಾಟ್ಸ್ ಇರ್ತಾರೆ, ಅದನ್ನು ಮಾತ್ರ ಭೂಮಿಗೆ ತರಬೇಕು. ಇನ್ನೊಂದು ಏನಿದೆ ಆ ಒಂದು ಸರ್ವಿಸ್ ಮಾಡ್ಯೂಲ್ ಅಂತ ಏನಿದೆ, ಅದರಲ್ಲಿ ಬೇಕಾದಂಥ ಎಲೆಕ್ಟ್ರಾನಿಕ್ಸು, ಬೇಕಾದಂಥ ಫುಡ್ಡು, ಬೇಕಾದಂಥ ಆಕ್ಸಿಜನ್ ಅವ್ರಿಗೆ ಹೆಚ್ಚಿಗೆ ಇರಬೇಕಾದ್ರೆ ಏನು ಬೇಕೋ ಅದೆಲ್ಲ ಇರುತ್ತೆ. ಅದನ್ನು ಡಿಟ್ಯಾಚ್ ಮಾಡಿ 6,000 ಕಿಲೋ ಮಾತ್ರನೇ ಅದನ್ನು ಭೂಮಿಗೆ ತರುವಂಥ ಒಂದು ಪ್ರಯತ್ನ ನಡೆಯುತ್ತೆ. ಇದು ಭಾಳ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಆಪ್ರೇಷನ್ ಆಗುತ್ತೆ. ಅದು ಸಕ್ಸಸ್ಫುಲ್ ಆಗಬೇಕು. ಇದು ಒಂದು. ಇವಾಗ ಏನು 17 ಗಂಟೆಗಳಲ್ಲಿ 16 ಗಂಟೆ ಅವರು ಆ ಸ್ಪೇಸಲ್ಲಿ ಆರ್ಬಿಟಲ್ ಇರಬೇಕಾಗತ್ತೆ. ಭೂಮಿಯನ್ನು ಅವರು ಭೂಮಿಯ ಕಕ್ಷೆಯಲ್ಲಿ ಇರಬೇಕಾಗತ್ತೆ. ಆ ಒಂದು ಕಕ್ಷೆಯಲ್ಲಿ ಇದ್ಕೊಂಡು 24 ಗಂಟೆಯಿಂದ 48 ಗಂಟೆ ಒಳಗೆ ಟೈಮ್ ಇದೆ ಅವ್ರನ್ನ ವಾಪಸ್ ತರುವಂಥದ್ದು. ಇವಾಗ ನಾವು ಏನು ನಿಗದಿ ಮಾಡ್ಕೊಂಡಿದ್ದೀವಿ, ಬುಧವಾರ ಬೆಳಗ್ಗೆ 3:27ಕ್ಕೆ ಅವರು ಸ್ಪ್ಲಾಶ್ ಡೌನ್ ಆಗ್ತಾರೆ ಅಂತ, ಅದಕ್ಕೆ ಮಾರ್ಜಿನ್ ಕೂಡ ಇದೆ. 24 ಗಂಟೆಯಿಂದ 48 ಗಂಟೆವರೆಗಳ ಮಾರ್ಜಿನ್ ಕೂಡ ಇದೆ. ಇದು ಒಂದು ಪಾರ್ಟು. ಇವಾಗ ಅವರು ಟಚ್ ಡೌನ್ ಆದಮೇಲೆ, ಅವ್ರು ಸ್ಪ್ಲಾಶ್ ಡೌನ್ ಆದಮೇಲೆ ಅವ್ರ ಕಂಡೀಷನ್ ಹೇಗಿರುತ್ತೆ ಅಂತ ನಾವು ನೋಡಿದ್ರೆ, ಇದರಲ್ಲಿ ಅವ್ರಿಗೆ ಈ 90 ದಿನಗಳ ಹೆಚ್ಚಿರೋದ್ರಿಂದ 9 ತಿಂಗಳಿಗಿನ್ನ ಹೆಚ್ಚು ಅವರು ಆ ಸ್ಪೇಸ್ ಎನ್ವೈರ್ಮೆಂಟಲ್ಲಿ ಇದ್ದಿದ್ದರಿಂದ ಮಾಸ್ ಲಾಸ್ ಆಗಿರುತ್ತೆ, ಬಾಡಿಯಲ್ಲಿರುವಂಥ ಮಾಸ್ ಲಾಸ್ ಆಗಿರುತ್ತೆ. ಅದರಲ್ಲಿ ಮತ್ತು ಬೋನ್ಸ್ ಬ್ರಿಟಲ್ ಆಗಿರುತ್ತೆ. ಮತ್ತು ಬೋನ್ನಲ್ಲಿ ಕ್ಯಾಲ್ಶಿಯಮ್ 1.5% ಪರ್ ಮಂತ್ ಕ್ಯಾಲ್ಶಿಯಮ್ ಲೂಸ್ ಆಗ್ತಾ ಹೋಗಿರುತ್ತೆ. ಇದು 2ನೇ ಪ್ರಾಬ್ಲಮ್. 3ನೇ ಪ್ರಾಬ್ಲಮ್ ಏನಂತಂದರೆ ಅದು ಮೈಕ್ರೋಗ್ರಾವಿಟಿ. ಅಲ್ಲಿ ಗ್ರಾವಿಟೇಷನ್ ಇಲ್ಲ, ಅವ್ರು ತೇಲ್ತಾ ಇರ್ತಾರೆ 9 ತಿಂಗಳು. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ವ್ಯೂವರ್ಸ್ ಕೂಡ ಇಮ್ಯಾಜಿನ್ ಮಾಡ್ಕೊಬೋದು. 9 ತಿಂಗಳು ನಮ್ಮನ್ನು ತೇಲಿಸ್ತಾ ಇದ್ದರೆ ನಮ್ಮ ಕಂಡೀಷನ್ ಹೇಗಿರ್ಬೋದು ಅಂತ ನಾವೇ ಇಮ್ಯಾಜಿನ್ ಮಾಡ್ಕೋಬೋದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ರಕ್ತದ ಒತ್ತಡದಲ್ಲಿ ಏರುಪೇರು ಆಗುತ್ತೆ. ಗ್ರಾವಿಟಿ ಇರೋದ್ರಿಂದ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ನ ನಮ್ಮದು ಕೆಳಗಡೆಯಿಂದ ಮೇಲ್ಗಡೆ ಪಂಪ್ ಮಾಡುತ್ತೆ. ಇವಾಗ ಏನು ಮಾಡುತ್ತೆ, ಹಾರ್ಟ್ ಪಂಪ್ ಮಾಡುತ್ತೆ. ಅಲ್ಲಿ ಗ್ರಾವಿಟಿನೇ ಇಲ್ಲದೆ ಇರೋದ್ರಿಂದ ಹೆಚ್ಚು ಬ್ಲಡ್ಡು ಬ್ರೈನಿಗೆ, ಹೆಡ್ಗೆ ಹೋಗುವಂಥ ಒಂದು ಚಾನ್ಸಸ್ ಭಾಳ ಜಾಸ್ತಿ ಇರುತ್ತೆ. ಅದರಿಂದ ಏನಾಗುತ್ತೆ, ಅವರಿಗೆ ಥಿಂಕಿಂಗಲ್ಲಿ ಮತ್ತು ಅವರಿಗೆ ಆ ಮೆಂಟಲ್ ಕಂಡೀಷನ್ ಏನಿದೆ ಅದು ಕೂಡ ಎಫೆಕ್ಟ್ ಆಗುತ್ತೆ. ಅದು 4ನೇದು ಏನಂತ ಹೇಳಿದ್ರೆ, ಇಂಪಾರ್ಟೆಂಟಾಗಿ ಇದರಲ್ಲಿ ಕಣ್ಣುಗಳು ಏನು ಐಸ್ದಲ್ಲಿ ರೆಟಿನಾ ಇದೆ, ರೆಟಿನಾ ಎಫೆಕ್ಟ್ ಆಗುತ್ತೆ. ಮತ್ತು 6ನೇದು ಕಿಡ್ನಿ ಮತ್ತು ಲಂಗ್ಸ್, ಹಾರ್ಟ್, ಎಲ್ಲ ಮೇಜರ್ ಆರ್ಗನ್ಸ್ ಏನೇನಿದೆ ಎಲ್ಲ ಆರ್ಗನ್ ಕೂಡ ಡಿಫ್ರೆಂಟಾಗಿ ಕೆಲಸ ಮಾಡುತ್ತೆ. ನೋಡಿ, ಇಲ್ಲಿ ಏನಿದೆ ನಮ್ಮ ಪಂಚಭೂತಗಳಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಆ ರೀತಿಯಾಗಿ ಕೆಲಸ ಮಾಡುವಂಥ ಒಂದು ಪ್ರಮೇಯ ಅಲ್ಲಿ ಇರೋದಿಲ್ಲ. ಅಲ್ಲಿ ವ್ಯಾಕ್ಯೂಮ್ ಇರುತ್ತೆ ಮತ್ತು ಝೀರೋ ಗ್ರಾವಿಟಿ ಇರುತ್ತೆ. ಅದರಿಂದ ಎಲ್ಲ ಅಂಗಗಳು ಡಿಫ್ರೆಂಟಾಗಿ ಕೆಲಸ ಮಾಡುತ್ತೆ.